ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈ ವರ್ಷ ಶುರುವಾಗ್ತಿದ್ದಾಗೇನೆ ಕರಾವಳಿ ಭಾಗ, ಅದರಲ್ಲೂ ಉಡುಪಿ ಭಾಗದಿಂದ ಶುರುವಾದಂಥ ಹಿಜಾಬ್ ವಿವಾದ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿತು. ಸತತ 12 ದಿವಸಗಳ ಕಾಲ ಪೂರ್ಣ ಪೀಠದಲ್ಲಿ ವಿಚಾರಣೆ ನಡೆಯಿತು. ಇವತ್ತು ಮಹತ್ವದ ದಿನ. ಮೊದಲ ಬ್ರೇಕಿಂಗ್ ನ್ಯೂಸ್, ಹಿಜಾಬ್ ವಿವಾದ ಇವತ್ತು ಬೆಳಗ್ಗೆ 10:30ಕ್ಕೆ ತೀರ್ಪು ಪ್ರಕಟ ಆಗುತ್ತೆ. ಹೈಕೋರ್ಟ್ ತ್ರಿಸದಸ್ಯ ಪೀಠದಿಂದ ಮಹತ್ವದ ತೀರ್ಪು. ಇಡೀ ದೇಶದ ಚಿತ್ತ ಕರ್ನಾಟಕದ ಹೈಕೋರ್ಟ್ನತ್ತ. ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಅರ್ಥ, ಅಂತಿಮ ಹಂತ ತಲುಪಿದೆ ಹಿಜಾಬ್ನ ವಿವಾದ. ಬುಧವಾರ ತನ್ನ ತೀರ್ಪನ್ನು ಪ್ರಕಟ ಮಾಡುತ್ತೆ ಅಂತ ತಿಳಿಸಿದ್ದು. ಸೊ ಹಾಗಾಗಿ ಇವತ್ತು ಬುಧವಾರ ಬಂದೇ ಬಿಡ್ತು. 10:30 ಸಮಯ. 12 ದಿನಗಳ ಕಾಲ ವಿಚಾರಣೆ ನಡೆಸಂತಹ ಹೈಕೋರ್ಟ್ನ ಪೂರ್ಣ ಪೀಠ ಇದು. ಫೆಬ್ರವರಿ 25ನೇ ತಾರೀಕು ಶುಕ್ರವಾರ ಈ ವಿಚಾರಣೆಯನ್ನು ಪೂರ್ಣಗೊಳಿಸಿತ್ತು. ಇವತ್ತು ಮಾರ್ಚ್ 15ನೇ ತಾರೀಕು ತೀರ್ಪು ಪ್ರಕಟ ಆಗುವ ದಿವಸ. ಇವತ್ತು ತೀರ್ಪು ಅರ್ಜಿದಾರ ಪರ ಆಗುತ್ತೋ ವಿರೋಧ ಆಗುತ್ತೋ ಅನ್ನುವ ಕುತೂಹಲ. ಫೆಬ್ರವರಿ 14ರಿಂದ 11-12 ದಿನಗಳ ಕಾಲ ಈ ವಾದ ಪ್ರತಿವಾದ ನಡೆದಿತ್ತು. ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಇವತ್ತಿನ ಹೈಕೋರ್ಟ್ನ ತೀರ್ಪಿದು. ಹಾಗಾಗಿ ಇಡೀ ದೇಶವೇ ಇವತ್ತು ಕರ್ನಾಟಕದ ಹೈಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಅಂತ ಕಾಯ್ತಾ ಇದೆ. ಈ ವರ್ಷದ ಆರಂಭದಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿದ್ದು ಉಡುಪಿಯಲ್ಲಿ ಶುರುವಾದಂತಹ ಈ ಹಿಜಾಬ್ ಪ್ರಕರಣ. ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರು ತಲೆಗೆ ರುಮಾಲು ಅಥವಾ ಅದು ಬಟ್ಟೆ ಹಾಕಿಕೊಂಡು ಬರೋದಕ್ಕೆ ಪ್ರಶ್ನೆ ಮಾಡಿದ್ರು. ಈಗ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೊಳ್ತು. ರಾಷ್ಟ್ರ ಮಟ್ಟದಲ್ಲಿ ಫೆಬ್ರವರಿ 14ರಿಂದ 25 ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಸುದೀರ್ಘವಾಗಿ ವಿಚಾರಣೆ ನಡೆಸಿತು. ಇದೀಗ ಫೆಬ್ರವರಿ 25ರ ನಂತರ ಯಾವಾಗ ಅದರ ತೀರ್ಪು ಬರುತ್ತೆ ಅಂತ ಕಾಯ್ತಿರೋರಿಗೆ ಆ ದಿನ ಬಂದೇ ಬಿಡ್ತು. ಡಿ ಡೇ ಇವತ್ತು, ಅಂದರೆ ಮಾರ್ಚ್ 15ನೇ ತಾರೀಕು. ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ, ನ್ಯಾಯಮೂರ್ತಿಗಳಾದ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ಖಾಜಿ ಜೇಬುನ್ನಿಸಾ ಮೊಹಿನುದ್ದೀನ್ ಅವರನ್ನು ಒಳಗೊಂಡಂತಹ ಪೂರ್ಣಪೀಠ, ಅಂದರೆ ತ್ರಿಸದಸ್ಯ ಪೀಠ ಇದು. ಪ್ರತಿವಾದಿಗಳು ಮತ್ತು ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದ್ದಾರೆ. ಇವತ್ತು ತೀರ್ಪನ್ನು ಪ್ರಕಟ ಮಾಡೋದಕ್ಕೆ ಸಮಯ ನಿಗದಿಯಾಗಿದೆ. ಬೆಳಗ್ಗೆ 10:30. CJ ಋತುರಾಜ್ ಅವಸ್ಥಿ ಅವರ ನೇತೃತ್ವದ ಪೀಠ, ನಾನಾಗಲೇ ಮೆನ್ಷನ್ ಮಾಡಿದಾಗೆ, ಅವರು ಇವತ್ತು ಏನು ತೀರ್ಪು ಕೊಡ್ತಾರೆ ಅಂತ ಕಾಯ್ತಿದ್ದಾರೆ. ತ್ರಿಸದಸ್ಯ ಪೀಠ, ಋತುರಾಜ್ ಅವಸ್ಥಿ ಮುಖ್ಯ ನ್ಯಾಯಮೂರ್ತಿಗಳು, ಕೃಷ್ಣ ಎಸ್ ದೀಕ್ಷಿತ್ ಮತ್ತು ಖಾಜಿ ಜೇಬುನ್ನಿಸಾ ಮೊಹಿನುದ್ದೀನ್ ಅವರನ್ನೊಳಗೊಂಡಂಥ ತ್ರಿಸದಸ್ಯ ಪೀಠ. 5 ರಿಟ್ ಅರ್ಜಿ ಸಲ್ಲಿಕೆ ಆಗಿತ್ತು. ಒಂದಷ್ಟು ಪಾಯಿಂಟ್ಸ್ ಆ 10, 11, 12 ದಿವಸಗಳ ಕಾಲ ನಡೆದಂಥ ವಾದ ಪ್ರತಿವಾದದ ಒಂದಷ್ಟು ಪಾಯಿಂಟ್ಸನ್ನು ನಿಮ್ಮ ಗಮನಕ್ಕೆ ರೀಕ್ಯಾಪ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಕ್ಷಣಗಣನೆ ಶುರುವಾಯಿತು. ಹಿಜಾಬ್ ಪರ 8 ವಿರೋಧ ಪರ 5 ವಕೀಲರು ವಾದ ಮಾಡಿದರು. ಹಿಜಾಬ್ ವಿವಾದ ಇವತ್ತು ಹೈಕೋರ್ಟ್ನಲ್ಲಿ ತೀರ್ಪು ಕಾಯ್ದಿರಿಸಿತ್ತು. ಇವತ್ತು 10:30ಕ್ಕೆ ಆ ಘಳಿಗೆ ಬಂದೇ ಬಿಡ್ತು. ಚೀಫ್ ಜಸ್ಟಿಸ್ ಋತುರಾಜ್ ಅವಸ್ಥಿ ಅವರ ನೇತೃತ್ವದ ಪೀಠ, ಕೃಷ್ಣ ದೀಕ್ಷಿತ್ ಮತ್ತು ಖಾಜಿ ಜೇಬುನ್ನಿಸಾ ಅವರ ಒಳಗೊಂಡಂಥ ತ್ರಿಸದಸ್ಯ ಪೀಠ ಫೆಬ್ರವರಿ 14ರಿಂದ 25ರ ತನಕ ವಿಚಾರಣೆ ನಡೆಸಿದ್ರು. ಇವತ್ತು ಮಾರ್ಚ್ 15ನೇ ತಾರೀಕು ತೀರ್ಪನ್ನು ಕಾದಿರಿಸಿದ್ದಾರೆ. ಹಿಜಾಬ್ ಧರಿಸಬೇಕೋ ಬೇಡವೋ, ಸಂವಿಧಾನ ಏನು ಹೇಳುತ್ತೆ? 19(1)(a) ಕಲಮಡಿಯಲ್ಲಿ ಅದರ ಪರಿಚ್ಛೇದದ ಅಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡಿದರು. ಅದನ್ನು ಪರಿಗಣಿಸಬೇಕಾ ಅಥವಾ ಬೇಡವಾ? ನಿರ್ಬಂಧಗಳಿಗೆ ಒಳಪಡಿಸಬಹುದೇ ಅಥವಾ ಇಲ್ಲವೇ? ಎಲ್ಲವನ್ನೂ ಕೂಡ ನಿರ್ಧರಿಸಬೇಕಾಗಿದೆ ಇವತ್ತಿನ ತೀರ್ಪಲ್ಲಿ. ಮಹತ್ವದ ತೀರ್ಪು ಇವತ್ತಂತೂ ಹೊರಗೆ ಬರುತ್ತೆ. ಹಾಗಾಗಿನೇ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಹಿಜಾಬ್ ತೀರ್ಪು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲೆಲ್ಲಿ ಏನೇನಾಗ್ತಿದೆ ನೋಡ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್. ಡಿಜಿ ಹಾಗೂ IGP, ADGP, ಎಲ್ಲ IGP, SP ಜೊತೆ ಸಭೆ ನಡೆಸಿದ್ದಾರೆ. ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಚೀಫ್ ಸೆಕ್ರೆಟರಿ
CS ರವಿಕುಮಾರ್ ಅವರು ಕೂಡ ಸಭೆ ನಡೆಸಿದ್ದಾರೆ. ಬಹಳ ಸೂಕ್ಷ್ಮ ವಿಚಾರ. ಹಾಗಾಗಿ ಒಂದು ಸ್ವಲ್ಪ ಯಾಮಾರಿದ್ರು ಕಾನೂನು ಸುವ್ಯವಸ್ಥೆ ಹಿಂದೆ ಮುಂದೆ ಆಗ್ಬಿಡ್ಬೋದು. ಬಿಕಾಸ್ ಅದಾದ ಬೆಳವಣಿಗೆಯನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿನೇ ಇಷ್ಟೆಲ್ಲ ಹೈ ಅಲರ್ಟ್ ಇದು. ರಾಜ್ಯಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ನಾವೀಗ ಹೇಳ್ತಿರೋ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರಕರಣ ಶುರುವಾದಾಗ ತೀವ್ರ ಸ್ವರೂಪದ ಬೆಳವಣಿಗೆ ಪಡ್ಕೊಂಡಿತ್ತು. ಕೋಲಾರ, ರಾಯಚೂರು, ಹೀಗೆ 6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಅಂತೂ ಕೊಟ್ಟಾಗೋಯ್ತು. ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ರಾಯಚೂರು, ಶಿವಮೊಗ್ಗ, ಕಲಬುರಗಿ, ಕೋಲಾರ ಮತ್ತು ರಾಯಚೂರು, ಇಷ್ಟು ಕಡೆ ಅಂದರೆ 6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಮಾರ್ಚ್ 21ರವರೆಗೆ 144 ಸೆಕ್ಷನ್ ಜಾರಿಯಲ್ಲಿದೆ. ಅದರ ನಿಷೇಧಾಜ್ಞೆ. ಬೆಂಗಳೂರು ಸಿಟಿ ಮಾರ್ಚ್ 21 ಅಂದರೆ ಇವತ್ತು 15, ಇನ್ನೊಂದು ವಾರ 21ನೇ ತಾರೀಕು ತನಕ 144 ಸೆಕ್ಷನ್ ಜಾರಿಯಲ್ಲಿದೆ. ಬೆಂಗಳೂರಿನಲ್ಲಿ 10,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋದು ಗಮನಾರ್ಹ ವಿಚಾರ. ಎಲ್ಲ ವಿಭಾಗದ DCPಗಳು ಸಜ್ಜಾಗಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ ಬೆಳ್ಳಂಬೆಳಗ್ಗೆ ರೌಂಡ್ ಶುರು ಮಾಡಿದ್ರು. ಹೈಕೋರ್ಟ್ ಹತ್ರ 3 ACPಗಳು, 8 ಜನ ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಿದ್ದಾರೆ. 40 CAR, 30 KSRP ತುಕಡಿಗಳು ಬಂದೋಬಸ್ತ್ಗೆ ನಿಯೋಜನೆಗೊಂಡಿದೆ. 2 ಹೆಚ್ಚುವರಿ ಪೊಲೀಸ್ ಆಯುಕ್ತರು, 8 ಮಂದಿ DCPಗಳು, 40 ಮಂದಿ ACP, 120 ಜನ ಇನ್ಸ್ಪೆಕ್ಟರ್, ಇನ್ನು 10,000ಕ್ಕೂ ಹೆಚ್ಚು ಭದ್ರತೆಗೆ ನಿಯೋಜಿಸಲಾಗಿದೆ ರಾಜ್ಯಾದ್ಯಂತ. ಇವತ್ತು ಬೆಳಗ್ಗೆ 10:30ಕ್ಕೆ ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ತೀರ್ಪು ಬರುತ್ತೆ. ತೀರ್ಪು ಏನೇ ಬರುತ್ತೆ ಅನ್ನೋದನ್ನು ಕೂಡ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ತೀರ್ಪು ಏನ್ ಬರುತ್ತೆ ಅನ್ನೋದನ್ನ ನಾನು ನಿರೀಕ್ಷೆ ಮಾಡ್ತಿದ್ದೇನೆ. ಮೇಲ್ಕೋಟೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟರು. ನಿನ್ನೆ ವೈರಮಡಿ ಉತ್ಸವಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಪಾಲ್ಗೊಂಡಿದ್ರು ಮೇಲ್ಕೋಟೆಯಲ್ಲಿ. ಆಗ ಈ ಮಾತು ಹೇಳಿದ್ರು. ಹಿಜಾಬ್ ತೀರ್ಪು ಹಿನ್ನೆಲೆಯಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದೀವಿ. ಕೋರ್ಟ್ ತೀರ್ಪು ಏನೇ ಬಂದರೂ ಕೂಡ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಮೇಲ್ಕೋಟೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು. ಖಂಡಿತವಾಗೂ ಮುಂಜಾಗ್ರತಾ ಕ್ರಮ ಆಗಲೇ ಏರಿಯಾ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ. ನಾಳೆ ಹಿಜಾಬ್ ತೀರ್ಪು ಏನಿದೆ ಅದರ ಬಗ್ಗೆ, ಅದು ಸಮವಸ್ತ್ರದ ತೀರ್ಪು, ಅದರ ಬಗ್ಗೆ ನಾನು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೆ. ಖಂಡಿತವಾಗೂ ಮುಂಜಾಗ್ರತಾ ಕ್ರಮ ಆಗಲೇ ಏರಿಯಾ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ. ಇಡೀ ಬರೋ ಹಿಜಾಬ್ಗೆ ಸಂಬಂಧಪಟ್ಟ ತೀರ್ಪು ಬರೋ ನಿರೀಕ್ಷೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ. ಇಡೀ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿಸಲಾಗಿದೆ. ಸೆಕ್ಷನ್ 144 ಅಡಿಯಲ್ಲಿ ಯಾರೂ ಹೊರಗಡೆ ಬರಲಿಕ್ಕೆ, ನಾಳೆ ಪ್ರತಿಭಟನೆ ಆಗಲಿ, ಯಾವ ಥರದ್ದು ಆಚರಣೆ ಮಾಡಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ. ಇದಕ್ಕೆ ನಾವು ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಇರ್ತಾರೆ. KSRP ನಾವು ಡ್ಯೂಟಿ ಅದಕ್ಕೆ ತಗೊಳ್ತಾ ಇದ್ದೀವಿ, CR ತಗೊಳ್ತಾ ಇದ್ದೀವಿ. ಅವಶ್ಯಕತೆ ಬಂದರೆ ನಾವು ಬೇರೆ ಬೇರೆ ಪಡೆಗಳನ್ನು ಕೂಡ ಹೊರಗಡೆ ತರಲಿಕ್ಕೆ ನಮ್ಮ ಮನವಿ DG ಅವರಿಗೆ ಕೂಡ ಕೇಳೋಕ್ಕೆ ಸಿದ್ಧರಿದ್ದೀವಿ. ಸೊ ಅದರಿಂದ ಎಲ್ಲ ವ್ಯವಸ್ಥೆ ನಮ್ಮದು ಎಲ್ಲ ಆಗಿದೆ. ನಾವು ಈಗ ಅಧಿಕಾರಿಯವರು ಈಗಲೇ ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಈವರೆಗೆ ನಮಗೆ ಎಲ್ಲ ಜನ ಬೆಂಗಳೂರು ನಗರ ಈ ನಾಗರಿಕರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಮಗೆ ಸಹಕಾರ ಕೊಡ್ತಾರೆ. ಕಾನೂನು ರೀತಿಯಿಂದ ಏನು ನಮಗೆ ಸನ್ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬರುತ್ತದೆ ಆ ಆದೇಶಕ್ಕೆ ಎಲ್ಲರೂ ಗೌರವ ಕೊಡಬೇಕಾಗುತ್ತದೆ. ಅದಕ್ಕೆ ಎಲ್ಲರೂ ನಾನು ಇದರಿಂದ ಬೆಂಗಳೂರು ನಗರದಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡಲು ಅದರದ್ದು ಸಹಕಾರ ಸೂಕ್ಷ್ಮ ಪ್ರದರ್ಶನ ನಾವು ಗುರುತಿಸಿ ಬೇರೆ ಕಡೆ ಅಲ್ಲಿ ಹೆಚ್ಚಿನ ಬಂದೋಬಸ್ತು ಮಾಡಿದ್ದೀವಿ. ಮತ್ತು ಕೆಲವು ಕಡೆ ಬೇರೆ ಕಡೆ ಕೂಡ ಬೇರೆ ರೂಪದಲ್ಲಿ ನಾಳೆ 10:30 ಗಂಟೆಗೆ ಮಾನ್ಯ ಹೈಕೋರ್ಟ್ ಹಿಜಾಬ್ ವಿಷಯದಲ್ಲಿ ತನ್ನ ತೀರ್ಪನ್ನು ಪ್ರಕಟಿಸುತ್ತಿದೆ. ಇದರ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ
ಇವತ್ತು ರಾತ್ರಿ 8 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಜಿಲ್ಲೆ ಪೂರ್ತಿ ಇನ್ಕ್ಲೂಡಿಂಗ್ ದ ಸಿಟಿ 144 ಸೆಕ್ಷನ್ ಪ್ರೊಮಲ್ಗೇಟ್ ಆಗಿದೆ. ನಮಗೆ ಯಾವುದೇ ರೀತಿ ನಾಳೆ ಸೆಲೆಬ್ರೇಷನ್ಸ್ ಬೇಡ, ಯಾವುದೇ ರೀತಿ ಪ್ರೊಟೆಸ್ಟ್ ಬೇಡ, ಯಾವುದೇ ರೀತಿ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ಸ್ ಬೇಡ. ಇದನ್ನು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹೈರ್ ಮಾಡಬಾರ್ದು, ಹೈಕೋರ್ಟ್ ಆರ್ಡರ್ನ ಮಿಸ್ಇಂಟರ್ಪ್ರಿಟ್ ಮಾಡಬಾರ್ದು. ಹೈಕೋರ್ಟ್ ಆರ್ಡರ್ ಏನು ಬರುತ್ತೆ ನಮ್ಮ ಡಿಸ್ಟಿಕ್ಕಿಂದ ನಾವು ಒಂದು ವರ್ಷನ್ ಹಾಕ್ತೀವಿ. ನಾವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿ ಅದನ್ನು ಆರ್ಡರ್ನ ಏನಿದೆ ಅಂತ ಹೇಳಿ ನಾವು ನಿಮ್ಮೊಂದು ವರ್ಷನ್ ಕೊಡ್ತೀವಿ. ಆ ವರ್ಷನ್ ಇರಬೇಕು. ದೆನ್ ನಾಳೆ ಸ್ಕೂಲ್ ಜಿಲ್ಲೆ ಪೂರ್ತಿ ಬಂದಿರುತ್ತೆ. ಜಿಲ್ಲೆ ಸ್ಕೂಲ್ಸ್ ಹಾಗೂ ಕಾಲೇಜಸ್ ನಾಳೆ ಒಂದು ದಿವಸ ಬಂದಿರುತ್ತೆ. ನಾಳೆ ದಿನಾಂಕ 15ನೇ ತಾರೀಕಿನಂದು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಹಿಜಾಬ್ ಧರಿಸುವುದರ ಬಗ್ಗೆ ಆಗಲಿ ಅಥವಾ ಕೇಸರಿ ಶಾಲೆಗಳನ್ನು ಧರಿಸಿ ಕಾಲೇಜು ಶಾಲೆಗಳಿಗೆ ಹೋಗುವ ಬಗ್ಗೆ ಅಂತಿಮ ತೀರ್ಪು ಬರಲಿದ್ದು, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಗಿತ್ತು. ಇದಕ್ಕಾಗಿ 300ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳ ಮುಂದೆ ಕಾನ್ಸ್ಟೇಬಲ್ಸ್ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಗಸ್ತು ತಿರುಗ್ತಾ ಇರ್ತಾರೆ. 300ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ ಅವರು, 15ಕ್ಕೂ ಹೆಚ್ಚು CPI ಮತ್ತು 30 PSI ಹಾಗೂ 3 DYSP ಮತ್ತು 4 DAR ತುಕಡಿಗಳನ್ನು ಒಳಗೊಂಡಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿಯವರನ್ನು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲ ಶಾಲಾ ಕಾಲೇಜಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಂದಿನಂತೆ ಶಾಲೆಗಳಿಗೆ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಹಾಜರಾಗಲು ಕೋರಿದೆ. ಮತ್ತು ತೀರ್ಪಿನ ಪರವಾಗಿ ವಿಜಯೋತ್ಸವ ಮಾಡೋದಾಗಲಿ, ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಾಗಲಿ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಮಾಡೋದಾಗಲಿ ಅಥವಾ ಶಾಲಾ ಕಾಲೇಜುಗಳ ಮುಂದೆ ಜನರು ಸೇರಿ ಏನಾದರೂ ಪ್ರೊಟೆಸ್ಟ್ ಮಾಡೋದು ಅಥವಾ ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡುವಂಥವ್ರು ಯಾರೇ ಇದ್ದರೂ ಕೂಡ ಅಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಫೋಟೋಗಳಾಗಲಿ ಅಥವಾ ಪ್ರಚೋದನಾಕಾರಿಗಳ ಹೇಳಿಕೆಗಳನ್ನು ಹರಿಬಿಡೋದಾಗಲಿ ಮಾಡಿದಲ್ಲಿ ಅಂಥವ್ರ ಮೇಲೆ ಕೂಡ ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು. ಆದ್ದರಿಂದ ಎಲ್ಲ ಸಾರ್ವಜನಿಕರು ಯಾದಗಿರಿ ಜಿಲ್ಲಾಡಳಿತಕ್ಕೆ ಹಾಗೂ ಯಾದಗಿರಿ ಜಿಲ್ಲಾ ಪೊಲೀಸರವರಿಗೆ ಇದು ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಅವರವರ ಜಿಲ್ಲೆಗೆ ಈಗ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರೇ ಈಗ ಜಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಜಿಲ್ಲೆಗೂ ಒಂದೇ ಇಲ್ಲ. ನಿಷೇಧಾಜ್ಞೆ ಬೆಂಗಳೂರಿನ 20ನೇ ತಾರೀಕು ತನಕ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಕಡೆ 18, ಕೆಲವು ಕಡೆ 19, ಕೆಲವು ಕಡೆ 20, ಕೆಲವು ಕಡೆ ಒಂದಿನ, ಕೆಲವು ಜಿಲ್ಲೆಗಳಲ್ಲಂತೂ ನೆಕ್ಸ್ಟ್ ಆದೇಶ ಬರೋ ತನಕ ನಿಷೇಧಾಜ್ಞೆ. ಈ ಥರ ಕರ್ನಾಟಕದ ಎಲ್ಲ ಸೂಕ್ಷ್ಮ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಿನ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಇದು ನಿಮ್ಮೆಲ್ಲರ ಗಮನಕ್ಕೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮುನಿರಾಜು ಬೆಂಗಳೂರಿನ ಹೈಕೋರ್ಟ್ ಮುಂಭಾಗದಿಂದ ಬೆಳಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡೋಕ್ಕೆ, ಬೆಳವಣಿಗೆಯನ್ನು ಹೇಳೋದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಇವತ್ತು ಎಲ್ಲರ ಚಿತ್ತ ಅಂದರೆ ಇಡೀ ದೇಶವೇ ತಿರುಗಿ ನೋಡ್ತಾ ಇದೆ ಕರ್ನಾಟಕದ ಕಡೆ, ಹೈಕೋರ್ಟ್ ಕಡೆ. ಇವತ್ತು ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ ಏನೇನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡ್ಬೋದು, ಪ್ಲಸ್ ಅಲ್ಲಿನ ವ್ಯವಸ್ಥೆಗಳು ಹೇಗೆಲ್ಲ ಇದೆ. ಹರೀಶ್, ಇವತ್ತು ಹಿಜಾಬ್ ಕುರಿತಂತೆ ಇವತ್ತು ಹೈಕೋರ್ಟ್ ತ್ರಿಸದಸ್ಯ ಪೀಠ ಇವತ್ತು ತೀರ್ಪನ್ನ ಪ್ರಕಟಣೆ ಮಾಡುವಂಥದ್ದು. ಸುಮಾರು 10:30ಕ್ಕೆ ಈ ಒಂದು ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಯಾಕಂದ್ರೆ ಕಳೆದ ಫೆಬ್ರವರಿ 25ನೇ ತಾರೀಕು ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು ಹೈಕೋರ್ಟ್. ಸುದೀರ್ಘ ಪ್ರತಿವಾದವನ್ನು ಸಹ ಆಲಿಸಿ ಒಂದು ತೀರ್ಪನ್ನ ಕಾಯ್ದಿರಿಸಿದಂಥದ್ದು. ಮತ್ತೆ ಇವತ್ತು ಈ ಒಂದು ತೀರ್ಪು ಪ್ರಕಟಣೆ ಮಾಡೋದಕ್ಕೆ ಈಗ ಸಮಯವನ್ನು ಸಹ ನಿಗದಿ ಮಾಡಿರುವಂಥದ್ದು. ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನ ವಿಸ್ತೃತ ಪೀಠ ಈ ಒಂದು ತೀರ್ಪನ್ನ ಪ್ರಕಟ ಮಾಡಲಿದೆ. ಅದಕ್ಕೋಸ್ಕರ ಈಗಾಗಲೇ ಬೆಂಗಳೂರಿನಲ್ಲೂ ಸಹ ಒಂದು ಬಿಗಿ ಬಂದೋಬಸ್ತನ್ನು ಸಹ ಮಾಡಿಕೊಂಡಿರುವಂಥದ್ದು. ಯಾಕಂದ್ರೆ ಈ ಒಂದು ತೀರ್ಪು ಪ್ರಕಟದ ಬಳಿಕ ಏನಾದರೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಬೆಂಗಳೂರಿನಲ್ಲಿ ಒಂದು 144 ಸೆಕ್ಷನ್ ಅನ್ನು ಸಹ ಜಾರಿ ಮಾಡಿದ್ದಾರೆ. ಏನು ಬೆಂಗಳೂರಿನ ನಗರದಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಮತ್ತೆ ಎಲ್ಲಾ ವಿಭಾಗದ DCPಗಳಿಗೂ ಸಹ ಒಂದು ಆಯಾ ಏರಿಯಾಗಳಲ್ಲಿ ಒಂದು ಬೆಳಗ್ಗೆಯಿಂದಲೇ ಅಲರ್ಟ್ ಆಗಿರಬೇಕು ಅಂತೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಮೇಲೂ ಸಹ ನಿಗಾ ಇಡಬೇಕು ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಇವತ್ತು 10:30ಕ್ಕೆ ಹಿಜಾಬ್ನ ಒಂದು ತೀರ್ಪು ಪ್ರಕಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಹ ಕಾಯ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು ಹಿಜಾಬ್ ಕುರಿತಂತೆ ಸಾಕಷ್ಟು ವಾದ ಪ್ರತಿವಾದವನ್ನ ಹೈಕೋರ್ಟ್ ವಿಸ್ತೃತ ಪೀಠ ಆಲಿಸಿತ್ತು. ಏನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡ ಬಳಿಕ ಸುಮಾರು 11 ದಿನಗಳ ಕಾಲ ಈ ಒಂದು ವಾದ ಪ್ರತಿವಾದವನ್ನ ಆಲಿಸಿದ್ದು. ಈ ವೇಳೆ ಸಾಕಷ್ಟು ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಅದರಲ್ಲಿ ಏನು ಅರ್ಜಿ ಪರವಾಗಿ ಸುಮಾರು 8ಕ್ಕೂ ಹೆಚ್ಚು ವಕೀಲರು ವಾದವನ್ನ ಮಾಡಿದ್ರೆ, ಸರ್ಕಾರದ
ಪರವಾಗಿ 5ಕ್ಕೂ ಹೆಚ್ಚು ವಕೀಲರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಈ ಸುಮಾರು 11 ದಿನಗಳ ಕಾಲ ಸುದೀರ್ಘವಾದ ಒಂದು ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ ಫೆಬ್ರವರಿ 25ನೇ ತಾರೀಕು ಈ ಒಂದು ಅರ್ಜಿಯ ಒಂದು ತೀರ್ಪನ್ನು ಕಾಯ್ದಿರಿಸಿ ವಿಚಾರಣೆಯನ್ನು ಮುಂದೂಡಿತ್ತು. ಅದರಂತೆ ಇವತ್ತು ಸುಮಾರು 18 ದಿನಗಳ ಬಳಿಕ ಈ ಒಂದು ತೀರ್ಪು ಇವತ್ತು ಪ್ರಕಟ ಆಗ್ತಾ ಇರುತ್ತದೆ. ಎಲ್ಲರಿಗೂ ಸಹ ಒಂದು ಕುತೂಹಲವನ್ನು ಉಂಟು ಮಾಡಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುನಿರಾಜು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಹಿಜಾಬ್ ಹೈಕೋರ್ಟ್ ತೀರ್ಪಿನತ್ತ ಇದೀಗ ದೇಶದ ಚಿತ್ತ. ಇವತ್ತು ಮುಂಜಾನೆ 10:30ಕ್ಕೆ ತೀರ್ಪನ್ನು ಕಾಯ್ದಿರಿಸಿದ ಹೈಕೋರ್ಟ್ ಸತತ 12 ದಿವಸಗಳ ಕಾಲ ವಾದ ಪ್ರತಿವಾದವನ್ನು ಪೂರ್ಣಪೀಠ ಆಲಿಸಿದ್ರು. ಇವತ್ತಿಗೆ ನಿರ್ಧಾರವನ್ನು ಪ್ರಕಟ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಬೆಳಗ್ಗೆ 10:30ಕ್ಕೆ ತೀರ್ಪು ಪ್ರಕಟ ಆಗುತ್ತೆ. ಕಾಮತ್ ಅವರು ವಾದ ಮಾಡಿದ್ರು. ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ಕಾರ ಸಮವಸ್ತ್ರದ ಬಗ್ಗೆ ನೀಡಿರೋ ಆದೇಶ ತಪ್ಪು ಅನ್ನೋದು ವಾದ ಇತ್ತು. ಕಾಲೇಜು ಅಭಿವೃದ್ಧಿ ಮಂಡಳಿ ಸಮವಸ್ತ್ರ ನಿರ್ಧರಿಸುವಂತಿಲ್ಲ ಅನ್ನೋದು ಅವ್ರ ವಾದ. ಶಾಸಕರ ಒಪ್ಪಿಗೆ ಮೇಲೆ ಶಿರವಸ್ತ್ರದ ನಿರ್ಧಾರ ಆಗಬಾರ್ದು, ಬಿಕಾಸ್ ಅವರು ಅದಕ್ಕೆ ಕಮೆಂಟ್ ಮಾಡಿದರು. ಶಾಸಕರಿಗೆ ಅಧಿಕಾರ ಕೊಟ್ಟಿದ್ದು ಸರ್ಕಾರದ ಫೇಲ್ಯೂರ್ ಅಂತ ಅವರ ವಾದ ಇತ್ತು. ಕುರಾನ್ಗೆ ವಿರುದ್ಧವಾಗಿ ಇಸ್ಲಾಂ ಧರ್ಮ ನಡೆಯಲ್ಲ. ಇನ್ನು ಇಸ್ಲಾಂನಲ್ಲಿ ಕುರಾನ್, ಹದೀಸ್, ಹಿಸ್ಮಾ, ಕಿಯಾಸ್ ಮುಖ್ಯ ಅನ್ನೋದ್ರ ವಾದ ಮಾಡಿದ್ರು. ಈ 4 ಮೂಲಗಳಿಂದ ಇಸ್ಲಾಂ ಕಾನೂನು ಪಾಲನೆ ಆಗ್ತಾ ಇದೆ ಅನ್ನೋದು ಅವ್ರ ವಾದದ ಪಾಯಿಂಟ್ಸ್ ಆಗಿತ್ತು. ಸಾಮಾಜಿಕ ಸಾಮರಸ್ಯ ಅನ್ನೋ ಪದಕ್ಕೆ ಇಲ್ಲಿ ಅರ್ಥ ಇಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟು ಯಾರದೋ ಹಕ್ಕನ್ನು ಕಸಿದುಕೊಳ್ಳಬಾರದು. ಸರ್ಕಾರ ತನ್ನ ಜವಾಬ್ದಾರಿಯನ್ನು ಬೇರೆಯವ್ರಿಗೆ ಹಸ್ತಾಂತರಿಸುವಂತಿಲ್ಲ ಅನ್ನೋದು ಕಾಮತ್ ಅವರ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ರವಿವರ್ಮ ಕುಮಾರ್ ಅವರ ವಾದದ ಪ್ರಮುಖ ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ನಾವೀಗ. ನಾನು ಸುವ್ಯವಸ್ಥೆ ಆದೇಶವನ್ನು ಓದಲ್ಲ, ಅದು ಅವ್ಯವಸ್ಥೆ ಅನ್ನುವ ಮಾತನ್ನ ಹೇಳಿದ್ರು ಅವರು. ಹಿಜಾಬ್ ಧರಿಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸಮವಸ್ತ್ರ ನೀತಿ ರೂಪಿಸೋದಕ್ಕೆ ಸರ್ಕಾರ ಸಂಹಿತೆಯನ್ನ ರಚಿಸಿಲ್ಲ. ಇದು ರವಿಕುಮಾರ್ ಅವರ ವಾದ. ರಾಜ್ಯಾದ್ಯಂತ ಈ ವರ್ಷದ ಆರಂಭದಲ್ಲೇ ದೊಡ್ಡ ಬೆಳವಣಿಗೆ ಪಡ್ಕೊಂಡಂಥ ಹಿಜಾಬ್ ವಾದ ಪ್ರತಿವಾದ ತುಂಬ ಪ್ರಬಲವಾಗಿ ನಡೀತು. ಪ್ರತಿನಿತ್ಯ ಮಧ್ಯಾಹ್ನ 2:30ಕ್ಕೆ ಶುರುವಾದರೆ 4:30-5 ಗಂಟೆ ತನಕ ವಾದ ಪ್ರತಿವಾದಗಳು ಇದ್ದೇ ಇತ್ತು. ಆ ವಾದದ ಪ್ರತಿವಾದದ ಒಂದಷ್ಟು ಮಾಹಿತಿಯನ್ನು ರೀಕ್ಯಾಪ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ಸಮವಸ್ತ್ರ ನಿರ್ಧಾರಕ್ಕೆ ಕಾಲೇಜು ಸಮಿತಿ ರಚಿಸಿದೆ ಅಷ್ಟೇ. ಕಾಲೇಜು ಆಡಳಿತ ಸಮಿತಿಗೂ ಶಿಕ್ಷಣ ಕಾಯ್ದೆಗೂ ವ್ಯತ್ಯಾಸ ಇದೆ ಅನ್ನೋದು ರವಿಕುಮಾರ್ ಅವರ ವಾದ ಆಗಿತ್ತು. ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಸಮಿತಿಗೆ ಅಧಿಕಾರವೇ ಇಲ್ಲ ಅನ್ನೋದು ಕೂಡ ರವಿಕುಮಾರ್ ಅವರ ವಾದ ಆಗಿತ್ತು. ಒಂದು 8 ಜನ ವಿರೋಧವಾಗಿಯೂ 5 ಜನ ಪರವಾಗಿಯೂ ವಾದ ಪ್ರತಿವಾದವನ್ನು 12 ದಿವಸಗಳ ಕಾಲ ಫೆಬ್ರವರಿ 14ರಿಂದ ಫೆಬ್ರವರಿ 25ನೇ ತಾರೀಕು ತನಕ ತ್ರಿಸದಸ್ಯ ಪೀಠ ಅವರೆಲ್ಲರ ವಾದ ಪ್ರತಿವಾದವನ್ನು ಆಲಿಸಿದ್ರು. ಅದರ ಒಂದಷ್ಟು ರೀಕ್ಯಾಪ್ ನಿಮ್ಮಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಇಡೀ ದೇಶವೇ ಕಾಯ್ತಾ ಇದೆ. ಕರ್ನಾಟಕದ ಹೈಕೋರ್ಟ್ ಯಾವ ತೀರ್ಪನ್ನು ಪ್ರಕಟ ಮಾಡುತ್ತೆ ಅನ್ನೋದು ಕುತೂಹಲ. ಸರ್ಕಾರದ ಪರವಾಗಿ ಪ್ರಭುಲಿಂಗ ನಾವದಗಿ ತಮ್ಮ ವಾದವನ್ನು ಮಂಡಿಸಿದ್ರು. ಹಾಗಾದರೆ ಏನಿತ್ತು ಪಾಯಿಂಟ್ಸ್ ಒಂದಷ್ಟು ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಿದ್ವಿ. ಪ್ರಭುಲಿಂಗ ನಾವದಗಿ ಅವರ ವಾದ, ಕಾಲೇಜು ಅಭಿವೃದ್ಧಿ ಸಮಿತಿಗೆ ಸರ್ಕಾರದ ಸೂಚನೆ ಇದೆ. ಸಮವಸ್ತ್ರದಲ್ಲಿ ಕಡ್ಡಾಯ ಮಾಡಿದ್ದೀವಿ 2018ರಲ್ಲಿ. 2013ರಲ್ಲೇ ಸಮವಸ್ತ್ರದ ನಿರ್ಣಯ ಅಂಗೀಕಾರ ಆಗಿದೆ. ಕಾಲೇಜು ಅಭಿವೃದ್ಧಿ ಸಮಿತಿಗೆ ಸರ್ಕಾರ ಇದರ ಬಗ್ಗೆ ಸೂಚನೆ ಕೊಟ್ಟಿದೆ. ಸರ್ಕಾರದ ಪರವಾಗಿ ಪ್ರಭುಲಿಂಗ ನಾವದಗಿ ಅವರು ತಮ್ಮ ವಾದವನ್ನು ಕೂಡ ಮಂಡಿಸಿದರು. ಹೆಗಲ ಮೇಲೆ ನೀಲಿ ಬಣ್ಣದ ಚೆಕ್ಸ್ ಇರುವ ಬಟ್ಟೆ, ಇದನ್ನೇ ಸಮವಸ್ತ್ರವಾಗಿ ಪರಿಗಣಿಸೋದಕ್ಕೆ ಸೂಚನೆ. ನೀಲಿ ಬಣ್ಣದ ಚೂಡಿದಾರ್, ಅದಕ್ಕೆ ಬಿಳಿ ಬಣ್ಣದ ಪ್ಯಾಂಟ್, ಹೆಗಲ ಮೇಲೆ ನೀಲಿ ಬಣ್ಣದ ಚೆಕ್ಸ್ ಇರುವಂತಹ ಸಿಂಬಲ್ ಇರುತ್ತೆ, ಅದನ್ನೇ ಸಮವಸ್ತ್ರನಾಗಿ ಪರಿಗಣಿಸಲು ಸೂಚನೆ ಕೊಡಲಾಗಿದೆ ಅನ್ನೋದು ಸರ್ಕಾರದ ಪರವಾಗಿ ಪ್ರಭುಲಿಂಗ ನಾವದಗಿ ಅವರು ತಮ್ಮ ವಾದದಲ್ಲಿರುವ ಅಂಶಗಳನ್ನು ಮೆನ್ಷನ್ ಮಾಡಿದ್ರು. ಹಿಜಾಬ್ಗೋಸ್ಕರ ಕಾಲೇಜಿಗೆ ಎಂಟ್ರಿ 2021ರಲ್ಲಿ ಏನೇನೆಲ್ಲ ಆಯಿತು, ಒಂದು 5-6 ವರ್ಷದಲ್ಲಿ ಸರ್ಕಾರದ ನಿಲುವೇನಾಗಿತ್ತು, ಏನೇನು ಸೂಚನೆಯನ್ನು ಶಿಕ್ಷಣ ಇಲಾಖೆಯಿಂದ ಕಾಲೇಜು ಆಡಳಿತ ಮಂಡಳಿಗೆ ಕೊಟ್ಟಿತ್ತು, ಮತ್ತು 6 ಮಂದಿ ವಿದ್ಯಾರ್ಥಿಗಳು ಏನು ಹಠ ಹಿಡಿದ್ರಲ್ಲ
ಅಲ್ಲಿಂದ ಆದಂಥ ಬೆಳವಣಿಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ನಡೆದಿದ್ದು ಮತ್ತು ಅದಾದಂಥ ಎಲ್ಲ ಬೆಳವಣಿಗೆಯನ್ನು ಕೂಡ ಪ್ರಭುಲಿಂಗ ನಾವದಗಿ ವಿಸ್ತೃತ ಪೀಠಕ್ಕೆ ಅಂದರೆ ಪೂರ್ಣ ಪೀಠಕ್ಕೆ ತಿಳಿಸಿದ್ರು. ವೆಲ್ಕಮ್ ಬ್ಯಾಕ್. ಇವತ್ತು ಇಡೀ ದೇಶದ ಚಿತ್ತ ಕರ್ನಾಟಕದ ಹೈಕೋರ್ಟ್ನತ್ತ ಬೆಳಗ್ಗೆ 10:30ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಮಹತ್ವದ ತೀರ್ಪಿಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಮೀನ್ವೈಲ್ ಇದು ಶುರುವಾಗಿದ್ದು ಯಾವಾಗ, ಹೇಗಾಯಿತು ಆ ಎಲ್ಲ ಬೆಳವಣಿಗೆನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ? ಡಿಸೆಂಬರ್ನಲ್ಲೇ ನ್ಯೂಸ್ 18 ಕನ್ನಡ ಇದನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಅಲ್ಲಿನ ಬೆಳವಣಿಗೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಡಿಸೆಂಬರ್ 27, 2021 ಉಡುಪಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಶುರುವಾಯಿತು. ಹಿಜಾಬನ್ನು ಧರಿಸ್ಕೊಂಡು ಬಂದರು ವಿದ್ಯಾರ್ಥಿನಿಯರು, ಅವರಿಗೆ ತಡೆ ಕೋರಿದ್ರು, ಆದರೆ ಬಿಡಲಿಲ್ಲ ಹೊರಗಡೆ. ಸರ್ಕಾರಿ PU ಕಾಲೇಜ್ ಅದು. ಜನವರಿ 3ನೇ ತಾರೀಕು 2022 ಈ ವರ್ಷದ ಪ್ರಾರಂಭ ಅದು. ಕಾಲೇಜಿನ ಹೊರಗಡೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಿದ್ರು. ಶಾಸಕರು ಪ್ರಾಂಶುಪಾಲರಿಂದ ಮನವೊಲಿಕೆಯ ಸಭೆ ಕೂಡ ನಡೀತು. ಅದು ಕಟ್ ಮಾಡಿದ್ರೆ ಜನವರಿ 10ನೇ ತಾರೀಕು 2022 ಇಸ್ವಿ 6 ವಿದ್ಯಾರ್ಥಿನಿಯರಿಗೆ NSUI ಬೆಂಬಲವನ್ನು ವ್ಯಕ್ತಪಡಿಸಿತು. ಅಲ್ಲಿಗೆ ಬೇರೆಯವರು ಎಂಟ್ರಿ ಕೊಟ್ಟರು. ಹಿಂದೂ ಸಂಘಟನೆ ಮುಖಂಡರಿಂದ ವಿರೋಧ ಆಯಿತು. ಅಲ್ಲಿ ಕಟ್ ಮಾಡಿದ್ರೆ 2022ನೇ ತಾರೀಕು ಜನವರಿ 20, 2022 ವಿವಾದದ ಬಗ್ಗೆ PU ಬೋರ್ಡ್ಗೆ ಪತ್ರ ಬರೆದ್ರು. ಕಾಲೇಜು ವಿವಾದ ಬಗೆಹರಿಸಬೇಕು ಅಂತ ಪ್ರಾಂಶುಪಾಲರಿಂದ ಪತ್ರ ಬಂತು. 2022 ಜನವರಿ 22ನೇ ತಾರೀಕು ವಿವಾದದ ಬಗ್ಗೆ ಶಿಕ್ಷಣ ಸಚಿವರಿಂದ ಪ್ರತಿಕ್ರಿಯೆ ಬಂತು. ಫಸ್ಟ್ ರಿಯಾಕ್ಷನ್ ಅದು ಸಮವಸ್ತ್ರ ಕಡ್ಡಾಯ ಅಂತ ಶಿಕ್ಷಣ ಸಚಿವ BC ನಾಗೇಶ್ ಸ್ಟೇಟ್ಮೆಂಟ್ ಕೊಟ್ಟರು. 2022 ಜನವರಿ 25 ಈ ವಿವಾದದ ಬಗ್ಗೆ PU ಬೋರ್ಡ್ನಿಂದ ಒಂದು ಆದೇಶ ಪ್ರತಿ ಹೊರಗೆ ಬಂತು. ಅಂದರೆ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಏನಿದೆಯೋ ಹಂಗೆ ಪಾಲನೆ ಮಾಡಿ ಅಂತ ಸೂಚನೆ ಕೊಟ್ಟರು ಎಲ್ಲ ಕಾಲೇಜುಗಳಿಗೆ. ಜನವರಿ 27, 2022 ಕಾಲೇಜಲ್ಲಿ ಮತ್ತೆ ಶಾಸಕರ ನೇತೃತ್ವದಲ್ಲಿ ಮೀಟಿಂಗ್ ನಡೀತು. 6 ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಕ್ಲಾಸ್ಗೆ ವ್ಯವಸ್ಥೆ ಮಾಡಿದ್ರು, ನೀವು ಬರಬೇಡಿ ಅಂತ. ಅಲ್ಲಿಂದ ಮುಂದೆ 2022 ಫೆಬ್ರವರಿ 1ನೇ ತಾರೀಕು ಕಾಲೇಜಿನ ನಿರ್ಧಾರಕ್ಕೆ ಸಿಡಿದೆದ್ರು ಒಬ್ಬ ವಿದ್ಯಾರ್ಥಿನಿ. ಅಲ್ಲಿಂದ ನೋಡಿ ಬೆಳವಣಿಗೆ ಪಡ್ಕೊಳ್ತು. ಓರ್ವ ವಿದ್ಯಾರ್ಥಿನಿ ಹಿಜಾಬ್ಗೆ ಅವಕಾಶ ಕೊಡಬೇಕು, ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. ಫೆಬ್ರವರಿ 2, 2022 ಮತ್ತೊಂದು ಕಾಲೇಜಿಗೂ ಕೂಡ ವಿಸ್ತರಿಸ್ತು ಈ ಹಿಜಾಬ್ ವಿವಾದ. ಅಂದರೆ ಉಡುಪಿಯಿಂದ ಕುಂದಾಪುರಕ್ಕೆ ಬಂತು ನೋಡಿ, ಅಲ್ಲಿಂದ ದೊಡ್ಡ ಬೆಳವಣಿಗೆ ಪಡ್ಕೊಳ್ತು. ಕುಂದಾಪುರ ಕಾಲೇಜಲ್ಲಿ ಕೇಸರಿ ಶಾಲು ಧರಿಸಿದ್ರು ಹುಡುಗರು. ಅವರು ಕೊಟ್ಟರೆ ನಮಗೂ ಕೊಡಿ ಅಂತ ಅವರು ಶುರು ಮಾಡಿದ್ರು. ಫೆಬ್ರವರಿ 3, 2022 ಮನವೊಲಿಕೆ ಬಳಿಕ ಕೇಸರಿ ಶಾಲು ತೆಗೆದು ಯುವಕರು ಬಂದರು. ಹಿಜಾಬ್ಗೆ ಪಟ್ಟು ಬಿಡಲಿಲ್ಲ ಆ ಎಲ್ಲ ವಿದ್ಯಾರ್ಥಿನಿಯರು. ಅವ್ರನ್ನ ಕಾಲೇಜ್ ಒಳಗಡೆ ಬಿಟ್ಕೊಳ್ಳಿಲ್ಲ ಪ್ರಾಂಶುಪಾಲರು. ಫೆಬ್ರವರಿ 3, 2022 ಕಾಲೇಜಲ್ಲಿ ಶಾಸಕ ಶ್ರೀನಿವಾಸ್ ಶೆಟ್ಟಿಯಿಂದ ಮನವೊಲಿಕೆ ಸಭೆ ನಡೀತು. ಮನವೊಲಿಕೆ ಬಗ್ಲಿಲ್ಲ. ವಿದ್ಯಾರ್ಥಿನಿಯರ ಪೋಷಕರು ಬಂದರು, ಅವರು ಮನವೊಲಿಕೆ ಬಗ್ಲಿಲ್ಲ. ಫೆಬ್ರವರಿ 4, 2022 ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹರಡಿತು ಈ ಹಿಜಾಬ್ ವಿವಾದ. ಮೈಸೂರು, ಬೆಳಗಾವಿ ಹಿಜಾಬನ್ನು ಧರಿಸಿ ಬಂದರು, ಅದು ಬೇಕು ಅಂತ ವಿರೋಧಿಸಿದ್ರು. ಇನ್ನೊಂದು ಕಡೆ ಅದನ್ನು ವಿರೋಧಿಸಿ ಕೇಸರಿ ಶಾಲೆ ಹಾಕೊಂಬಂದರು. ಫೆಬ್ರವರಿ 4, 2022 ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೂ PU ಬೋರ್ಡ್ ಪತ್ರ ಬರೆದು ಯಥಾಸ್ಥಿತಿ ಕಾಪಾಡೋದಕ್ಕೆ PU ಬೋರ್ಡ್ ಪತ್ರ ಬರೀತು. ಫೆಬ್ರವರಿ 5, 2022 ರಾಜ್ಯ ಸರ್ಕಾರದಿಂದ ಸಮವಸ್ತ್ರ ಕಡ್ಡಾಯ ಆದೇಶ. ಫೆಬ್ರವರಿ 6 ರಾಜ್ಯಾದ್ಯಂತ ಕೇಸರಿ ಹಿಜಾಬ್ ಶಾಲು ಸಂಘರ್ಷ ಶುರುವಾಯಿತು. ಫೆಬ್ರವರಿ 8, 2022 ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಪ್ರತಿಭಟನೆ ನಡೀತು. ರಾಜ್ಯದಲ್ಲಿ 3 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಯಿತು. ಹೈಕೋರ್ಟ್ನಲ್ಲಿ ಹಿಜಾಬ್ ಕುರಿತು ಅರ್ಜಿ ವಿಚಾರಣೆ ಶುರುವಾಯಿತು. ಫೆಬ್ರವರಿ 9, 2022 ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಆಯಿತು. ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ವಿಚಾರಣೆ ಶುರುವಾಯಿತು. ಫೆಬ್ರವರಿ 10, 2022 ಹೈಕೋರ್ಟ್ ತ್ರಿಸದಸ್ಯ ಪೀಠ ವಿಚಾರಣೆ ಶುರು ಮಾಡಿದ್ರು. ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಗುರುತು ಬಳಸಬಾರದು, ವಿಚಾರಣೆ ಮುಗಿಯೋ ತನಕ ಧಾರ್ಮಿಕ ಗುರುತು ಬಳಸದಂತೆ ಸೂಚನೆ ಕೊಟ್ಟು. ಫೆಬ್ರವರಿ 11 ಹಿಜಾಬನ್ನು ಧರಿಸಿ ಬಂದ ವಿದ್ಯಾರ್ಥಿನಿಯರು ಹಾಜರಾದರೂ ಹಿಜಾಬ್ ತೆಗೆದು ಬನ್ನಿ ಅಂತ ಶಿಕ್ಷಕರಿಂದ ಹಿಜಾಬ್ ಆರೋಪ. ಚಂದ್ರ ಲೇಔಟ್, ವಿದ್ಯಾಸಾಗರ, ಅಯ್ಯೋ ಅಲ್ಲಂತೂ ದೊಡ್ಡ ಬೆಳವಣಿಗೆ ಪಡ್ಕೊಳ್ತು. ಶಿಕ್ಷಕರ ವಿರುದ್ಧ ಆರೋಪ ಕೇಳಿಬಂತು. ಫೆಬ್ರವರಿ 12, 2022 ಶಾಲೆಗೆ ಬಂದ ಪ್ರಾಂಶುಪಾಲರನ್ನ ಪ್ರಶ್ನೆ ಮಾಡಿದ್ರು ಪೋಷಕರಿಂದ ಶಾಲೆ ಮುಂದೆ ಗಲಾಟೆ ನಡೀತು. ವಿವಾದಕ್ಕೆ ಕಾರಣವಾದ ಶಿಕ್ಷಕಿ ಶಶಿಕಲಾ ಅವರ ಹೆಸರು, ಅವ್ರನ್ನ ವಜಾ ಕೂಡ ಮಾಡಿದ್ರು.
ಫೆಬ್ರವರಿ 14 ಅಲ್ಲಿಂದ ಶುರುವಾಯಿತು ನೋಡಿ ಹಿಜಾಬ್ನ ಕಟ್ಟಕಟ್ಟೆಯಲ್ಲಿ ವಾದ ಪ್ರತಿವಾದ. 9ರಿಂದ 10ನೇ ತರಗತಿಗಳು ಪುನರಾರಂಭ ಆಯಿತು. ಹಲವೆಡೆ ಹಿಜಾಬ್ ಧರಿಸಿ ಬಂದರು ವಿದ್ಯಾರ್ಥಿಗಳು. ಶಿಕ್ಷಕರ ಸೂಚನೆಯಂತೆ ಹಿಜಾಬನ್ನು ತೆಗೆದು ಸ್ಟೂಡೆಂಟ್ಸ್ ಬಂದರು. ಹೈಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದಗಳು ಶುರುವಾಯಿತು. ಫೆಬ್ರವರಿ 17, 2027 ಶುಕ್ರವಾರ ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೊಡಿ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸೋಕೆ ಶುರು ಮಾಡಿದ್ರು. ಹಿಜಾಬನ್ನು ಹಾಕಿ ಬಂದಂಥ ವಿದ್ಯಾರ್ಥಿನಿಯರಿಗೆ ನಿರ್ಬಂಧ ಹೇರಿದ್ರು. ಇನ್ನೊಂದು ಕಡೆ ಶಾಲಾ ಕಾಲೇಜಿಗೆ ಹೋಗದೆ ಹಲವರು ವಾಪಸ್ ಹೋದಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂತು. ಫೆಬ್ರವರಿ 22 ಸಮವಸ್ತ್ರ ಬಿಟ್ಟು ಇತರೆ ಧಾರ್ಮಿಕ ಗುರುತು ಧರಿಸಬಾರದು. ಹಿಜಾಬ್ ನಿರ್ಬಂಧಿಸಿಲ್ಲ, ಕಡ್ಡಾಯಪಡಿಸಬಾರದು. AG ಬೆಳಗಾವಿ, ಚಿತ್ರದುರ್ಗ ಮುಸ್ಲಿಂ ವಿದ್ಯಾರ್ಥಿನಿಯರ ಪ್ರತಿಭಟನೆ ನಡೆಯಿತು. ಫೆಬ್ರವರಿ 24 ವಿದ್ಯಾರ್ಥಿನಿಯರ ಪರ ವಾದ ಪ್ರತಿವಾದ ನಡೆಯಿತು. 25 ಸತತ 11 ದಿವಸಗಳ ಕಾಲ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಿದರು. ಹಿಜಾಬ್ ವಿವಾದದ ವಾದ ಪ್ರತಿವಾದ ಮುಕ್ತಾಯ ಆಯಿತು. ಫೆಬ್ರವರಿ 25ನೇ ತಾರೀಕು ತೀರ್ಪನ್ನು ಅಲ್ಲಿಂದ ಇವತ್ತಿನ ತನಕ ಅಂದರೆ 18 ದಿನಗಳ ಗ್ಯಾಪ್ ತೀರ್ಪನ್ನು ಕಾಯ್ದಿರಿಸಿತು ಹೈಕೋರ್ಟ್. ಇವತ್ತು ಮಾರ್ಚ್ 15ನೇ ತಾರೀಕು ಬೆಳಗ್ಗೆ 10:30ಕ್ಕೆ ತ್ರಿಸದಸ್ಯ ಪೀಠ ತೀರ್ಪನ್ನು ಕಾಯ್ದಿರಿಸಿ. ಗಮನ ಸೆಳೆದಿದ್ದು 3 ತೀರ್ಪುಗಳು ಈ ಸಂದರ್ಭದಲ್ಲಿ. ಕೇಸ್ ನಂಬರ್ 1, ಬಾಂಬೆ ಹೈಕೋರ್ಟ್ ರಾಷ್ಟ್ರಗೀತೆ ಹಾಡದ ಜೊರಾಸ್ಟ್ರಿಯನ್ ಧರ್ಮದ ಮಕ್ಕಳು 3 ಮಕ್ಕಳನ್ನ ಶಾಲೆಯಿಂದ ಹೊರಹಾಕಿತು ಆಡಳಿತ ಮಂಡಳಿ. ರಾಷ್ಟ್ರಗೀತೆ ಹಾಡದಿದ್ರೆ ತಪ್ಪಲ್ಲ, ಗೌರವ ನೀಡೋದು ಬಹಳ ಮುಖ್ಯ. ಮಕ್ಕಳ ಪರವಾಗಿ ತೀರ್ಪು ಕೊಟ್ಟಿತ್ತು ಬಾಂಬೆ ಹೈಕೋರ್ಟ್. ಕೇಸ್ ನಂಬರ್ 2, ಸುಪ್ರೀಂ ಕೋರ್ಟ್ ಆಹಾರ ಹಾಗೂ ಉಡುಪು ಧಾರ್ಮಿಕ ಆಚರಣೆ ಆಗಿರಬಹುದು. ಅತ್ಯಗತ್ಯ ಧಾರ್ಮಿಕ ಆಚರಣೆ ಆಗಿದ್ರೆ ಅದಕ್ಕೆ ಅಡ್ಡಿಪಡಿಸಬಾರದು. ಸೀರೆ ಧರಿಸುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿತ್ತು. ಶಿರೂರು ಮಠ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡಿತು. ಕೇಸ್ ನಂಬರ್ 3, 2016ರಲ್ಲಿ ಹೈಕೋರ್ಟ್ CBESC ಪರಿಷ್ಕೃತ ಆದೇಶ ನೀಡಿತ್ತು. ಹಿಜಾಬನ್ನು ಧರಿಸಿ ಬಂದರೆ ಅರ್ಧ ಗಂಟೆ ಮುಂಚೆ ಬರುವಂತೆ ಆದೇಶಿಸಿತ್ತು. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಈಗಲೂ ಕೂಡ ಹಿಜಾಬ್ಗೆ ಅವಕಾಶ ಇದೆ. ಸಮವಸ್ತ್ರದ ಬಣ್ಣ ಹೋಲುವ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇದೆ. ಈ 3 ಕೇಸ್ಗಳು ಗಮನ ಸೆಳೆದಿತ್ತು. ಗಮನ ಸೆಳೆದಂಥ 3 ತೀರ್ಪುಗಳು ಮತ್ತೆ ರಿಕ್ಯಾಪ್ ಮಾಡಿ ಮುಂದೆ ಇರುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಈ ಮಧ್ಯೆ ಫೆಬ್ರವರಿ 11ನೇ ತಾರೀಕು ಹೈಕೋರ್ಟ್ ಮಧ್ಯಂತರ ಆದೇಶ ಕೂಡ ಬಂತು. ಧಾರ್ಮಿಕ ಸಂಕೇತದ ಬಟ್ಟೆ ಹಾಕುವಂತಿಲ್ಲ. ಕೇಸರಿ ಶಾಲು, ಸ್ಕಾರ್ಫ್, ಹಿಜಾಬನ್ನು ಯಾರು ಕೂಡ ಧರಿಸ್ಕೊಂಡು ಶಾಲಾ ಆವರಣಕ್ಕೆ ಬರಬಾರ್ದು. ತರಗತಿಯೊಳಗೆ ಧಾರ್ಮಿಕ ಬಾವುಟ ಬಿಂಬಿಸುವ ಯಾವುದೇ ಆಗಲಿ ಅದನ್ನು ತಗೊಂಬರ್ಬಾರ್ದು, ಹಾಕೊಂಬರ್ಬಾರ್ದು, ಬಿಂಬಿಸಬಾರ್ದು. ಯೂನಿಫಾರ್ಮ್ ಇರೋ ಕಡೆ ಯೂನಿಫಾರ್ಮನ್ನು ಮಾತ್ರ ಹಾಕೊಂಬರಬೇಕು. ಯೂನಿಫಾರ್ಮ್ ಇಲ್ಲದ ಕಡೆ ಯಥಾಸ್ಥಿತಿ ಏನಿದೆ ಅದನ್ನು ಮಾತ್ರ ಕಾಪಾಡಬೇಕು. ಮಧ್ಯಂತರ ಆದೇಶವನ್ನು ಹೊರಡಿಸಿತು ಅವತ್ತು ಹೈಕೋರ್ಟ್. ದೊಡ್ಡ ಮಟ್ಟದ ಬೆಳವಣಿಗೆ ಪಡ್ಕೊಂಡಾಗ ಹೈಕೋರ್ಟ್ ಈ ಮಧ್ಯಂತರ ಆದೇಶವನ್ನು ಕೊಡ್ತು. ಅದರ ಪ್ರಕಾರ ಯಾರು ಎಲ್ಲೂ ಯಾವುದೇ ಧರ್ಮವನ್ನು ಬಿಂಬಿಸುವ ಯಾವ ಉಡುಪನ್ನು ಕೂಡ ಧರಿಸ್ಕೊಂಡು ಬರೋ ಹಾಗಿಲ್ಲ, ಅಥವಾ ಯಾವುದನ್ನು ಕೂಡ ತೆಗೆದುಕೊಂಡು ಬರೋ ಹಾಗಿಲ್ಲ. ಅದು ಬಾವುಟನಾರು ಆರಿಸಿ, ಕೇಸರಿ ಶಾಲಾರು ಹಾಕೊಂಬನ್ನಿ, ಅಥವಾ ಯಾವುದೇ ಉಡುಪನ್ನು ಧರಿಸ್ಕೊಂಬರ್, ಯಾವುದನ್ನು ಕೂಡ ಮಾಡಬಾರ್ದು ಅನ್ನೋದು ಮಧ್ಯಂತರ ಆದೇಶ ಆಗಿತ್ತು. ಎಲ್ಲೆಲ್ಲಿ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ ಅಲ್ಲೆಲ್ಲ ಕೂಡ ಇದು ಅಪ್ಲೈ ಆಗುತ್ತೆ. ಎಲ್ಲೆಲ್ಲಿ ಯೂನಿಫಾರ್ಮ್ ಹಾಕೊಂಡ್ ಬರಲ್ಲ, ಯೂನಿಫಾರ್ಮ್ ಇರಲ್ಲ, ಸಾಮಾನ್ಯವಾಗಿ ಯಥಾಸ್ಥಿತಿ ಈ ಮುಂಚೆ ಏನಿತ್ತೋ ಅದಷ್ಟೇ ಇರಬೇಕು, ಇನ್ಯಾವುದೇ ಬದಲಾವಣೆಗಳಿಲ್ಲ ಅನ್ನೋದು ಮಧ್ಯಂತರ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿತ್ತು. ಇನ್ನಷ್ಟು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಎಲ್ಲರ ಚಿತ್ತ ಹೈಕೋರ್ಟ್ನತ್ತ. ಯಾಕೆಂದರೆ ಹಿಜಾಬ್ ವಿಚಾರವಾಗಿ ಇವತ್ತು ಹೈಕೋರ್ಟ್ ಬೆಳಗ್ಗೆ 10:30ಕ್ಕೆ ತೀರ್ಪನ್ನು ಪ್ರಕಟ ಮಾಡುತ್ತೆ. ರಾಜ್ಯಾದ್ಯಂತ ಈಗಾಗಲೇ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಹಲವಾರು ಕಡೆ ನಿಷೇಧಾಜ್ಞೆ ಜಾರಿಯಲ್ಲಿದೆ. 1 ವಾರಗಳು, 2 ದಿನ, 3 ದಿನ, 5 ದಿನ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದಾರೆ. ಬೆಂಗಳೂರಿನಂತೂ ಸಾವಿರ ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಎಲ್ಲ ಕಡೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಎಲ್ಲೂ ಕೂಡ ಯಾವುದೇ ರೀತಿಯ ಒಂದು ರೀತಿ, ಯಾಕೆಂದರೆ ಭಾಳ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಅಹಿತಕರ ಘಟನೆ ನಡೀಬಾರ್ದು ಅಂತ. ಲೆಟ್ಸ್ ಗೋ, ಮಂಗಳೂರು ಕಡೆ ಹೋಗೋಣ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ, ಆ ಭಾಗದ ಡೆವಲಪ್ಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಮಂಗಳೂರು ಭಾಗ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಸಿದ್ಧತೆಗಳು ಏನೇನಾಗಿದೆ, ಏನೇನು ಬೆಳವಣಿಗೆ ಪಡ್ಕೋತಾ ಇದೆ? ಹರೀಶ್, ಇಲ್ಲಿನ ಜನ ಬಹಳಷ್ಟು ಸಮಯದಿಂದ ಈ ಹಿಜಾಬ್ನ ತೀರ್ಪಿಗಾಗಿ ಕಾಯ್ತಾ ಇದ್ರು. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಶೈಕ್ಷಣಿಕ ವರ್ಷವೇ ಕಳೆದು ಹೋಗ್ತಾ ಇದೆ, ಮತ್ತೊಂದು ಕಡೆ ಸಾರ್ವಜನಿಕರು ಕೂಡ ಸಾಕಷ್ಟು ಕಿರಿಕಿರಿ ಇದರಿಂದ ಆಗ್ತಾ ಇತ್ತು. ಹಾಗಾಗಿ ಕೋರ್ಟ್ ಸಂಪೂರ್ಣವಾಗಿ ಇದರ ಬಗ್ಗೆ ಒಂದು ಇತ್ಯರ್ಥವನ್ನು ಮಾಡಲಿ ಎಂಬ ಜನ ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಜನ ಆಶಯ ಮಾಡಿದಂತಹ ದಿನ ಹತ್ತಿರ ಬಂದು ಇವತ್ತು ಸುಮಾರು 10ವರೆಗೆ ಕೋರ್ಟ್ನ ತೀರ್ಪು ಬರುತ್ತೆ. ಸಹಜವಾಗಿ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ಮುಂದಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಸುಗಮವಾಗಿ ಆಗಲಿ, ಕೋರ್ಟ್ ತೀರ್ಪು ಎಲ್ಲ ವಿವಾದಕ್ಕೆ ಇತ್ಯರ್ಥ ಮಾಡಲಿ ಅನ್ನೋದು ಕೂಡ ಜನ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಹಿಜಾಬ್ ತೀರ್ಪು ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಂಗನವಾಡಿ ಸಹಿತ ರಜೆಯನ್ನ ಇಲ್ಲಿನ ಜಿಲ್ಲಾಧಿಕಾರಿಗಳು ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಘೋಷಣೆ ಮಾಡಿದ್ದಾರೆ. ಮತ್ತು ಜಿಲ್ಲೆಯಲ್ಲಿ 144 ಸೆಕ್ಷನ್ ಅನ್ನು ಕೂಡ ಹಾಕಿರುವಂಥದ್ದು. ಪ್ರಮುಖವಾಗಿ ಆಯಕಟ್ಟಿನ ಜಾಗಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಜಾಬ್ ವಿವಾದ ಆರಂಭ ಆದ ನಂತರ ಸುಮಾರು 4-5 ಕಾಲೇಜುಗಳಲ್ಲಿ ಇದರ ವಿವಾದ ಬಹಳಷ್ಟು ಜೋರಾಗಿ ತೀವ್ರವಾಗಿತ್ತು. ಹಾಗಾಗಿ ಆ ಕಾಲೇಜಿನ ಪರಿಸರದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಪ್ರಮುಖವಾಗಿ ಜಿಲ್ಲೆಯ ಹಲವಾರು ಕಾಲೇಜುಗಳು ಈ ಹಿಜಾಬ್ ವಿವಾದದಿಂದ ದೂರ ಉಳಿದಿದೆ. ಹಾಗಾಗಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಜಿಲ್ಲಾಡಳಿತಕ್ಕೆ ಅಷ್ಟೇನು ಟೆನ್ಷನ್ ಇದ್ದಂತೆ ಕಾಣ್ತಾ ಇಲ್ಲ. ಆದರೆ ಹಿಜಾಬ್ನ ತೀರ್ಪು ಯಾವುದೇ ಪರವಾಗಿ ಅಥವಾ ಯಾರೇ ವಿರುದ್ಧವಾಗಿ ಕೂಡ ಬರ್ಬೋದು. ಹಾಗಾಗಿ ಯಾರು ಕೂಡ ಪ್ರತಿಭಟನೆ ಮಾಡಬಾರ್ದು, ರಸ್ತೆಗೆ ಇಳಿಬಾರ್ದು, ತಂಡವನ್ನು ಕಟ್ಕೊಂಡು ರಸ್ತೆಯಲ್ಲಿ ಈ ಕೋರ್ಟ್ ಆದೇಶದ ವಿರುದ್ಧ ಅಥವಾ ಪರ ಯಾವುದೇ ರೀತಿಯಾಗಿ ಘೋಷಣೆಗಳನ್ನು ಅಥವಾ ಗುಂಪನ್ನು ಸೇರಬಾರ್ದು ಎಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಡೀ ಮಂಗಳೂರು ನಗರದಲ್ಲಿ ಇವತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟರ್ ವ್ಯಾಪ್ತಿಯಿಂದ ರೂಟ್ ಮಾರ್ಚ್ ಕೂಡ ನಡೆಯುತ್ತೆ. ಸುಮಾರು 8:30ರಿಂದ 10 ಗಂಟೆ ತನಕ ಮಂಗಳೂರಿನ ಎಲ್ಲ ನಗರ ಭಾಗಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನು ಮಾಡ್ತಾರೆ. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ನ ಸುಮಾರು 8 ಯೂನಿಟ್ಗಳು ಈ ರೂಟ್ ಮಾರ್ಚ್ ಅಲ್ಲಿ ಭಾಗವಹಿಸ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜನರಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ಈ ಹಿಜಾಬ್ ವಿವಾದ ಈ ಕೋರ್ಟ್ನ ತೀರ್ಪು ಪ್ರಕಾರವಾಗಿ ಅಂತ್ಯವಾಗಲಿ, ಸಾರ್ವಜನಿಕರು ಯಾವುದೇ ರೀತಿಯಾಗಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ಕೆಲಸಗಳನ್ನ ಮಾಡಬಾರ್ದು ಎಂಬ ಮನವಿಯನ್ನ ಸದ್ಯ ಇಲ್ಲಿನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಹರೀಶ್, ಓಕೆ, ವೆಲ್ಕಮ್ ಬ್ಯಾಕ್ ಟು ಯು ಕಿಶನ್. ಮೈಸೂರಿಂದ ನನ್ನ ಸಹೋದ್ಯೋಗಿ ದಿವ್ಯೇಶ್ ಅಲ್ಲಿನ ಬೆಳವಣಿಗೆನ ಅಪ್ಡೇಟ್ ಮಾಡೋದಕ್ಕೆ ಲೈವಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ದಿವ್ಯೇಶ್. ಇವತ್ತು ತೀರ್ಪು ಪ್ರಕಟ ಆಗುತ್ತೆ 10:30ಕ್ಕೆ. ಮೈಸೂರು ಭಾಗದಲ್ಲಿ ಬಂದೋಬಸ್ತ್ ಹೇಗಿದೆ? Over their children's broken bodies in the street. ಹೌದು ಹರೀಶ್, ಏನಂದ್ರೆ ಇಂದು ಹೈಕೋರ್ಟಲ್ಲಿ ಏನು ಹಿಜಾಬ್ನ ಸಂಬಂಧಿಸಿದಂತೆ ಏನು ತೀರ್ಪು ಏನು ಹೊರಬರಲಿದೆ. ಹೀಗಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಈಗ ಕಟ್ಟುನಿಟ್ಟಿನ ಆದೇಶವನ್ನ ಈಗಾಗಲೇ ಜಾರಿಗೊಳಿಸಿರುವಂಥ ಜೊತೆಗೆ ಮೈಸೂರು ಜಿಲ್ಲಾಡಳಿತ ಸಹ ಈಗ ಒಂದು ಆದೇಶವನ್ನು ಹೊರಡಿಸಿದೆ. ಏನಂದ್ರೆ ಹಿಜಾಬ್ನ ಒಂದು ತೀರ್ಪು ಹೊರಬಂದಂಥ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ಯಾವುದೇ ರೀತಿಯಾದಂತಹ ವಿಜಯೋತ್ಸವ ಇರ್ಬೋದು ಅಥವಾ ಪ್ರತಿಭಟನೆಗಳಿರ್ಬೋದು ಯಾವುದನ್ನು ಕೂಡ ಒಂದು ಆಚರಣೆ ಮಾಡದೆ ಇರೋ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಮೈಸೂರು ನಗರದಲ್ಲಿ ಈಗಾಗಲೇ 144 ಸೆಕ್ಷನ್ ಅನ್ನು ಕೂಡ ಈಗಾಗಲೇ ಜಾರಿಗೆ ತಂದಿರುವಂಥದ್ದು. ಜೊತೆಗೆ ಮೈಸೂರು ಜಿಲ್ಲೆಯಾದ್ಯಂತನೂ ಸಹ ಇದೇ ರೀತಿಯಾದಂತಹ ಒಂದು ಕಾನೂನನ್ನು ಇದೇ ರೀತಿಯಾದಂತಹ ಒಂದು ನಿಯಮವನ್ನು ಜಾರಿಗೆ ತಂದಿರೋದ್ರಿಂದ ಇಡೀ ಮೈಸೂರು ಜಿಲ್ಲೆಯಲ್ಲಿ ಈಗ 144 ಸೆಕ್ಷನ್ ಅನ್ನೋದು ಜಾರಿಯಲ್ಲಿರ್ತದೆ. ಯಾಕೆಂದ್ರೆ ಮೈಸೂರಿನ ಈ ಒಂದು ಹಿಜಾಬ್ನ ಸಂಘರ್ಷ ಒಂದು ಪ್ರಾರಂಭವಾದ ಸಂದರ್ಭದಲ್ಲಿ ಮೈಸೂರು ಪ್ರಾರಂಭಿಕ ಹಂತದಲ್ಲಿ ಈ ಒಂದು ಹಿಜಾಬ್ ಹೋರಾಟಕ್ಕೆ ಒಂದು ಏನು ಬೆಂಬಲವನ್ನು ಸೂಚಿಸಿತ್ತು. ತದಾದ ನಂತರದಲ್ಲಿ ಇಡೀ ಮೈಸೂರು ಜಿಲ್ಲೆ ಏನಿದೆ ಈ ಒಂದು ಹಿಜಾಬ್ ಸಂಘರ್ಷದಿಂದ ಸ್ವಲ್ಪ ಕೊಂಚ ದೂರ ಉಳಿದಿತ್ತು. ಆದ್ರೂ ಸಹ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಒಂದು ಮೈಸೂರು ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಅನ್ನ ಈಗಾಗಲೇ ಜಾರಿಗೆ ತಂದಿದೆ. ಜೊತೆಗೆ ಮೈಸೂರು ನಗರವು ಸಹ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳನ್ನ ಹೊಂದಿರೋದ್ರಿಂದ, ಸಾಕಷ್ಟು ಒಂದು ಮುಸ್ಲಿಂ ಏರಿಯಾಗಳನ್ನ ಹೊಂದಿರೋದ್ರಿಂದಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಸಹ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿರುವಂತದ್ದು. ಮೈಸೂರು ನಗರದಲ್ಲಿ ಈಗಾಗಲೇ 144 ಸೆಕ್ಷನ್ ಅನ್ನ ಈಗಾಗಲೇ ಜಾರಿಗೆ ತರೋದ್ರ ಮೂಲಕ ಇಂದು ಬೆಳಗ್ಗೆಯಿಂದ ಒಟ್ಟು 6 ದಿನಗಳ ಕಾಲ ಮೈಸೂರು ನಗರದಲ್ಲಿ 144 ಸೆಕ್ಷನ್ ಅನ್ನೋದು ಜಾರಿಯಲ್ಲಿರ್ತದೆ. ಹಾಗಾಗಿ ಮೈಸೂರು ನಗರವನ್ನ ಈಗ ಈ ಒಂದು ಹಿಜಾಬ್ ಸಂಘರ್ಷದ ತೀರ್ಪು ಹೊರಬಂದಂತ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈ ರೀತಿಯಾದ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ದಿವ್ಯೇಶ್.
ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಇವತ್ತು ಬೇರೆ ಬೇರೆ ಕಡೆ ಇಲ್ಲ ಯಾವ್ಯಾವ ಜಿಲ್ಲೆಗಳಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ಕೊಟ್ಬಿಡ್ತೀವಿ. ಶಾಲಾ ಕಾಲೇಜಿಗೆ ರಜೆ ಎಲ್ಲೆಲ್ಲಿ? ದಕ್ಷಿಣ ಕನ್ನಡ, ಉಡುಪಿ, ರಾಯಚೂರು ಈ ಎಲ್ಲ ಭಾಗದಲ್ಲಿ ಅಂದರೆ 6 ಜಿಲ್ಲೆಗಳಲ್ಲಿ ರಜೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾರ್ಚ್ 21ರವರೆಗೆ 144 ಸೆಕ್ಷನ್, ಉಡುಪಿ, ಶಿವಮೊಗ್ಗ, ಕೋಲಾರ ಮತ್ತು ರಾಯಚೂರು 6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ. ಬೆಂಗಳೂರಿನಲ್ಲಿ ಮಾರ್ಚ್ 21ರವರೆಗೆ 144 ಸೆಕ್ಷನ್ ಜಾರಿಯಲ್ಲಿದೆ. ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಥರ ಇದೆ. ಹಂಗೆ ನೋಡಕ್ಕೆ ಹೋದರೆ ಮೈಸೂರು 20ನೇ ತಾರೀಕು ತನಕ 144 ಸೆಕ್ಷನ್ ಜಾರಿಯಲ್ಲಿದೆ. ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಅದರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ 144 ಸೆಕ್ಷನ್ ಬೆಂಗಳೂರು ಸಿಟಿ ಜನವರಿ 21ರವರೆಗೆ ಜಾರಿಯಲ್ಲಿರುತ್ತೆ. ಶಾಲಾ ಕಾಲೇಜಿಗೆ 6 ಜಿಲ್ಲೆಗಳಲ್ಲಿ ರಜೆಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹೈಕೋರ್ಟ್ 3 ಸದಸ್ಯ ಪೀಠ ಇವತ್ತು ತೀರ್ಪು ಪ್ರಕಟ ಮಾಡೋದ್ರಿಂದ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕಲಬುರಗಿ, ಕೋಲಾರ, ರಾಯಚೂರು 6 ಜಿಲ್ಲೆಗಳಲ್ಲಿ ಎಲ್ಲ ಶಾಲಾ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಮಾತಾಡಿದ್ರು. ನಿನ್ನೆ ಮೇಲುಕೋಟೆ ವೈರಮಡಿ ಉತ್ಸವದ ಚಾಲನೆ ಕೊಡೋ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಹೋಗಿದ್ರು. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ರು. ಬಸವರಾಜ ಬೊಮ್ಮಾಯಿ ಅವರ ಮಾತೇನಿತ್ತು ಬನ್ನಿ ನೋಡೋಣ. ಖಂಡಿತವಾಗೂ ಮುಂಜಾಗ್ರತೆ ಕ್ರಮ ಆಗಲೇ ಏರಿಯಾ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ. ನಾಳೆ ಹಿಜಾಬ್ ತೀರ್ಪು ಏನಿದೆ ಅದ್ರ ಬಗ್ಗೆ ಅದು ಸಮವಸ್ತ್ರದ ತೀರ್ಪದು. ಅದರ ಬಗ್ಗೆ ನಾನು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೆ. ಖಂಡಿತವಾಗೂ ಮುಂಜಾಗ್ರತೆ ಕ್ರಮ ಆಗಲೇ ಏರಿಯಾ ಪೊಲೀಸ್ ಅಧಿಕಾರಿಗಳಿಗಾಗಲೇ ತೆಗೆದುಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡಿದ್ದಾರೆ. ನಾಳೆ ಹಿಜಾಬ್ ತೀರ್ಪು ಏನಿದೆ ಅದ್ರ ಬಗ್ಗೆ ಅದು ಸಮವಸ್ತ್ರದ ತೀರ್ಪದು. ಅದರ ಬಗ್ಗೆ ಬರೋ ಹಿಜಾಬ್ಗೆ ಸಂಬಂಧಪಟ್ಟ ತೀರ್ಪು ಬರೋ ನಿರೀಕ್ಷೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ. ಇಡೀ ನಗರದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿಸಲಾಗಿದೆ. ಸೆಕ್ಷನ್ 144 ಅಡಿಯಲ್ಲಿ ಯಾರೂ ಹೊರಗಡೆ ಬರಲಿಕ್ಕೆ, ನಾಳೆ ಪ್ರತಿಭಟನೆ ಆಗಲಿ, ಯಾವ ಥರದ್ದು ಆಚರಣೆ ಮಾಡಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ. ಇದಕ್ಕೆ ನಾವು ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಇರ್ತಾರೆ. KSRP ನಾವು ಡ್ಯೂಟಿ ಅದಕ್ಕೆ ತಗೊಳ್ತಾ ಇದ್ದೀವಿ, CR ತಗೊಳ್ತಾ ಇದ್ದೀವಿ. ಅವಶ್ಯಕತೆ ಬಂದರೆ ನಾವು ಬೇರೆ ಬೇರೆ ಪಡೆಗಳನ್ನು ಕೂಡ ಹೊರನಗರ ತರಲಿಕ್ಕೆ ನಮ್ಮ ಮನವಿ DG ಅವರು ಕೂಡ ಕೇಳಕ್ಕೆ ಸಿದ್ಧರಿದ್ದೀವಿ. ಸೊ ಅದರಿಂದ ಎಲ್ಲ ವ್ಯವಸ್ಥೆ ನಮ್ಮದು ಎಲ್ಲ ಆಗಿದೆ. ನಾವು ಈಗ ಅಧಿಕಾರಿಯವರು ಈಗಲೇ ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಈವರೆಗೆ ನಮಗೆ ಎಲ್ಲ ಜನ ಬೆಂಗಳೂರು ನಗರ ಈ ನಾಗರಿಕರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಮಗೆ ಸಹಕಾರ ಕೊಡ್ತಾರೆ. ಕಾನೂನು ರೀತಿಯಿಂದ ಏನು ನಮಗೆ ಸನ್ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬರುತ್ತದೆ ಆ ಆದೇಶಕ್ಕೆ ಎಲ್ಲರೂ ಗೌರವ ಕೊಡಬೇಕಾಗುತ್ತದೆ. ಅದಕ್ಕೆ ಎಲ್ಲರೂ ನಾನು ಇದರಿಂದ ಬೆಂಗಳೂರು ನಗರದಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡಲು ಅದರದ್ದು ಸಹಕಾರ ಸೂಕ್ಷ್ಮ ಪ್ರದರ್ಶನ ನಾವು ಗುರುತಿಸಿ ಬೇರೆ ಕಡೆ ಅಲ್ಲಿ ಹೆಚ್ಚಿನ ಬಂದೋಬಸ್ತು ಮಾಡಿದ್ದೀವಿ. ಮತ್ತು ಕೆಲವು ಕಡೆ ಬೇರೆ ಕಡೆ ಕೂಡ ಬೇರೆ ರೂಪದಲ್ಲಿ ಯಾವ ಥರದ ಬೇರೆ ಥರದ್ದು ಕೂಡ ಜನ ಸೇರಬಾರ್ದು, ಯಾವ ಥರದ್ದು ಆಚರಣೆ ಆಗಬಾರ್ದು. ಅದಕ್ಕೆ ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.